ಇವತ್ತು 365 ಬತ್ತಿ ದೀಪ ಹಚ್ಚೋದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ವಿ. ಎಲ್ರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ಮಿನಿ ಲಾಗ್. ಇವತ್ತು ಬೆಳಗ್ಗೆನೇ ಎದ್ದು ಮನೆ ಕೆಲಸ ಮುಗಿಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ಈ ಥರ ಬಾಗಿಲಿಗೆಲ್ಲ ರಂಗೋಲಿ ಹಾಕಿದ್ದೆ. ಇನ್ನು ಒಂದು ಗ್ಲಾಸ್ ಬಿಸಿ ನೀರಿಗೆ ನಿಂಬೆ ಹಣ್ಣು ಹಾಕಿ ಕುಡಿದು ಇನ್ನು ಮಕ್ಕಳಿಗೆ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಟಿಫನ್ ಮಾಡೋದ, ಈಸಿಯಾಗಿ ಚಿತ್ರಾನ್ನ ಮಾಡಿಬಿಡೋದ ಅಂತ ಹೇಳ್ಬಿಟ್ಟು, ಎಲ್ಲರಿಗೂ ಗೊತ್ತು ಕ್ವಿಕ್ಕಾಗಿ ಆಗೋದು ಚಿತ್ರಾನ್ನ, ಅದಕ್ಕೋಸ್ಕರ ಚಿತ್ರಾನ್ನ ಮಾಡಿದ್ದೆ. ಇನ್ನು ಮಕ್ಕಳಿಗೆ ಟಿಫನ್ ಎಲ್ಲ ತಿನ್ನಿಸಿ ಮನೆಗೆ ಸ್ಕೂಲಿಗೆ ಕಳಿಸಿದ್ದೆ. ನಾನು ಅಷ್ಟರಲ್ಲಿ ನಾಷ್ಟ ಮಾಡ್ಕೊಳ್ಳೋದ ಅಂತ ಹೋದೆ, ಆದರೆ ಚಿತ್ರಾನ್ನ ಒಳಗಡೆ ಸೇರಲಿಲ್ಲ. ಅದಕ್ಕೋಸ್ಕರ ಹಪ್ಪಳ ಹಾಕ್ಕೊಂಡು ತಿಂದ್ಬಿಟ್ಟು ಇನ್ನೇನು ಕೆಲಸ ಮುಗೀತು, ಸ್ವಲ್ಪ ರೆಸ್ಟ್ ಮಾಡೋಣ ಅನ್ನೋಷ್ಟರಲ್ಲಿ ಸಂಜೆ ಆಯಿತು. ಈ ಕಾರ್ತಿಕ್ ಸೋಮವಾರ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿರುತ್ತೆ, ಬಾಗಿಲಿಗೆಲ್ಲ ದೀಪ ಎಲ್ಲ ಹಚ್ತಾರೆ. ಅದೇ ಥರ ನಾನು ಬಾಗಿಲಿಗೆಲ್ಲ ದೀಪ ಹಚ್ಚಿ ನಮ್ಮ ಮನೆ ಹತ್ರ ಇರೋ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಯಾಕೆ ಅಂದರೆ 365 ಬತ್ತಿ ದೀಪ ಹಚ್ಚೋದ ಅಂತ ಹೇಳಿದೆ. ಇವಾಗ ಎಲ್ಲರಿಗೂ ಗೊತ್ತು ಇದು ಒಂದು ಟ್ರೆಂಡ್ ಆಗಿದೆ ಅಂತ. ಅಲ್ಲಿ ನೋಡಿದ್ರೆ ತುಂಬ ರಶ್ ಇತ್ತು ದೇವಸ್ಥಾನದಲ್ಲಿ. ಹೇಗೋ ಬತ್ತಿ ದೀಪ ಹಚ್ಚಿ ದೇವ್ರಿಗೆ ಕೈ ಮುಕ್ಕೊಂಡು ಬಂದ್ವಿ. ದೇವ್ರಿಗೆ ಕೈ ಮುಕ್ಕೊಂಡು ಬಂದ್ವಿ. ಜಾಸ್ತಿ ಏನು ಕ್ಲಿಪ್ ತೊಗೊಳಕ್ಕಾಗಲಿಲ್ಲ. ಇನ್ನು ಆಚೆ ಬಂದಮೇಲೆ ಅಲ್ಲಿ ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ಕೈ ಮುಗಿದು ಇನ್ನು ಮನೆ ಕಡೆ ಹೊರಟ್ವಿ. ಹಾಗೆ ದಾರಿ ಬರಬೇಕಾದ್ರೆ ಗೋಬಿ ಮತ್ತು ಬಜ್ಜಿ ತಿಂದ್ಕೊಂಡು ಮನೆ ಕಡೆ ಬಂದಿದ್ದಾಯಿತು. ಇದಾಗಿತ್ತು ಇವತ್ತಿನ ಮಿನಿ ಲಾಗ್. ನಿಮ್ಗೆ ಏನಾರ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಮಿನಿ ಲಾಗಲ್ಲಿ ಸಿಗ್ತೀನಿ. ಬಾಯ್.